ಹಿಂದ ಒಂದು ಮಾತು ಹೇಳ್ತೀನಿ ನಿಮಗೆ. ಹಳ್ಳದ ದಂಡಿಗೆ ದೊಡ್ಡ ಮಳೆ ಬಂದುಬಿಟ್ಟಿತ್ತು. ನದಿ ದಂಡಿ ಮ್ಯಾಲ ಆಪ ಹತ್ಕೊಂಡಿರ್ತದಲ್ಲ, ಆಪ ಜಾಲಿ ಗಿಡ ಕೇಳತತ್ತ. ಆಪ ಏನಂತು, ಹೊಳಿ ತುಂಬಿ ಬರ್ಲಾಕತ್ತದ. ಆಪ ಏನಂತದ, ಜಾಲಿ ಗಿಡಕ್ಕೆ ಒಂದು ಈಟು ಬಾಗಿ ಬಿಡು, ಆರಾಮಂದ ಹೋಗಿಬಿಡ್ತಿದೆ, ಆರಾಮ್ ಬದುಕ್ತಿದೆ ಎತ್ತುಕೊಂಡದು ಜಾಲಿ ಗಿಡಕ್ಕೆ ಅಂತ ಹೇಳ್ತು. ಅವಾಗದು ಜಾಲಿ ಗಿಡ ಅಂತೂ ನಾಯಕ ಬಾಗ್ಲಿ ಅಂತದು ಸೊಕ್ಕು ಬಾಳ ಜಾಲಿ ಗಿಡದ ಬಲ್ಲಿ. ಯಾವಾಗಂದ್ರೆ ಜಾಲಿ ಗಿಡಕ್ಕೆಂದ ಸೊಕ್ಕು ಬಾಳಿತ್ತು, ಆಪಿಗೆ ಅಂತದ ನಾಯಕ ಬಾಗಿಲು, ನೀ ಭಾಗವಿದ್ರೆ ಭಾಗ ಹತ್ತುಕೊಂಡಂದು. ಯಾವಾಗಂದ್ರೆ ಸೆಟದಿಂದ ಹಾಗೆ ನಿಂತು ಜಾಲಿ ಗಿಡ, ಹೊಳಿಯಿಂದ ತುಂಬಿ ಬಂತು, ಮಣ್ಣು ಕೊರ್ಕೋತ್ ಹೋಯ್ತು. ಜಾಲಿ ಗಿಡ ಏನು ಮಾಡ್ತು, ನೀರಾಗಿಂದ ಹರ್ಕೊಂಡು ಕೊಚ್ಕೊಂಡು ಹೋಗ್ಬಿಡ್ತು. ಆದ್ರೆ ಬಾಗಿರ್ತಕ್ಕಂಥ ಆಪ ಅನ್ನೋದಲ್ಲ, ಯಾವಾಗಿಂದ ನೀರು ಹರಿತು ಹರಿತನನ್ನು ಕೂಡ ಬಾಗಿತು. ಯಾವಾಗಿಂದ ನದಿ ನೀರಿಂದ ಕಮ್ಮಾಯಿತು, ಮತ್ತೆ ಅದನ್ನೆತ್ತು. ಅದಕ್ಕಾಗಿ ಹೇಳ್ತದೆ, ಯಾವಾಗ ಬಾಗುತ್ತದಲ್ಲ ಅದು ಬದುಕ್ತದ, ಯಾವಾಗ ಬೀಗುತ್ತದ ಅದು ಜಲ್ದಿನೇ ಹೋಗ್ತದ. ಏನ್ರಿ, ಮನುಷ್ಯನ ಬಳಿ ಏನಿರ್ಬೇಕು ಹತ್ತಿಕೊಂಡಂದ್ರೆ ಬಾಗು ಗುಣ ಇರಬೇಕು. ಅದಕ್ಕಾಗಿನೇ ಬಸವಣ್ಣವ್ರು ನಮಗೆ ಏನು ಕಲಿಸಿ ಹೋಗ್ಯಾರ, 12ನೇ ಶತಮಾನದಿಂದ ಶರಣರಿಂದ ಏನು ಕಲಿಸಿ ಹೋಗ್ಯಾರ ನಮಗೆ. ಬಾಗಿದಾಗ ಎಂತೀವಿ, ಬಾಗಿದ ತಲೆ ಮುಗಿದ ಕೈ ಎತ್ತಿಕೊಂಡು ನಮ್ಮಂಥದನ್ನು ಶರಣರು ನಮಗಿಂದ ಕಲಿಸಿ ಹೋಗಿರ್ತಕ್ಕಂಥ. ಅದನ್ನೇ ನೀ ಏನು ಮಾಡ್ತೇವೋ ಗೊತ್ತಿಲ್ಲ, ನೀ ಮುಗಿದ ಕೈ ಆಗಿರಬೇಕು, ನಿನ್ನ ತಲೆಯಿಂದ ಬಾಗಿದ್ದಿರಬೇಕು. ಎಷ್ಟೇ ಶ್ರೀಮಂತರಿರಲಿ, ಎಷ್ಟೇ ಅಂದ ಕರುಣೋಪತಿಗಳಿರಲಿ, ನಾವು ಅಬ್ಜೋಪತಿಗಳಿದ್ರೂ ಕೂಡ ನಮಗೆ ಶರಣರು ಕಲಿಸಿ ಹೋಗಿದ್ದೇನೆ ಬಾಗೋದನ್ನು. ಏನ್ರಿ, ಬಾಗೋದನ್ನು. ಈಗ ನೀವು ನನಗೆ ನಮಸ್ಕಾರ ಮಾಡ್ತಿರ್ತೀರಿ, ನಾ ಹಾಗೆ ನಿಂದ್ರಂಗಿಲ್ಲ, ನಾನು ಕೈ ಜೋಡಿಸ್ತೀನಿ. ಏನ್ರಿ, ಯಾಕೆ ಕೈ ಜೋಡಿಸ್ವಿ ನೀವು ನಮಸ್ಕಾರ ಮಾಡೋದು ನನಗಲ್ಲ, ಕಲ್ಪನೆ ಇರಲಿ ಮಗ. ನಾವು ಗೌಡದನ್ನ ಹತ್ತಿಕೊಂಡು ನಮಸ್ಕಾರ, ಈ ಗೌಡ್ರ ಹತ್ತಿಕೊಂಡ್ರೆ ಗೌಡಿಕೆಗೆ ಅಂದ ನಮಸ್ಕಾರ ಮಾಡಂಗಿಲ್ಲ, ಅವನು ಒಳಗಿರ್ತಕ್ಕಂಥ ಭಗವಂತನಿಗೆ ನಮಸ್ಕಾರ ಮಾಡ್ತಿರ್ತಾರೆ ಅನ್ನೋದನ್ನು ಪಕ್ಕಾ ತಲೆಗೆ ಇಟ್ಕೋಬೇಕು ನಾವು. ಏನ್ರಿ, ಈಗ ನೀವು ನನಗೆ ನಮಸ್ಕಾರ ಮಾಡ್ತೀರಿ, ನೀವು ನಮಸ್ಕಾರ ಮಾಡೋದು ನನಗಲ್ಲ, ನನ್ನ ಒಳಗಿರ್ತಕ್ಕಂಥ ಚೈತನ್ಯಾತ್ಮ ಭಗವಂತ. ಅದಕ್ಕಾಗಿ ನೀವು ನಮಸ್ಕಾರ ಮಾಡೋದ್ರಿಂದ ಹೃದಯಕ್ಕಿಂದ ಕೈ ಹಚ್ಕೋತೀವಿ, ಬಿಟ್ಟಿಂದ ಕೈ ಜೋಡಿಸಿರ್ತೀವಿ. ಇದು ಎದಕ್ಕೆ ಹತ್ತುಕೊಂಡ ಕೇಳಿದ್ರೆ, ನೀವು ನಮಸ್ಕಾರ ಮಾಡ್ತಕ್ಕಂಥ ನನಗಲ್ಲ, ನನ್ನ ಒಳಗಿರ್ತಕ್ಕಂಥ ಭಗವಂತನಿಗೆ ನಮಸ್ಕಾರ ಮಾಡ್ತೀರಿ. ನಿಮ್ಮ ನಮಸ್ಕಾರ ಆ ಪರಮಾತ್ಮನಿಗೆ ಮುಟ್ಲಿ ಎತ್ತುಕೊಂಡಂದ್ರೆ ನಾವು ನಮಸ್ಕಾರ ಮಾಡ್ತಿರ್ತೀವಿ.